ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗವರ್ಮೆಂಟ್ ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಐಡೆಂಟಿಟಿ ಅಂದ್ರೆ ಏನು? ಲಾ ಆಫ್ ಅಸಂಪ್ಷನ್ ಪ್ರಕಾರ ಐಡೆಂಟಿಟಿ ಸೀಕ್ರೆಟ್. ನಮಸ್ಕಾರ ಎಲ್ರಿಗೂ ಕೂಡ. ಒಂದು ಸಿಂಪಲ್ ಕ್ವಶನ್, ನೀವು ಯಾರು? ನಿಮ್ಮ ಹೆಸರ, ನಿಮ್ಮ ಜಾಬ, ನಿಮ್ಮ ಕ್ವಾಲಿಫಿಕೇಶನ್ ಅಥವಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್? ಲಾ ಆಫ್ ಅಸಂಪ್ಷನ್ ಪ್ರಕಾರ ಇವೆಲ್ಲವೂ ಕೂಡ ನಿಮ್ಮ ಐಡೆಂಟಿಟಿ ಅಲ್ಲ. ಐಡೆಂಟಿಟಿ ಅಂದ್ರೆ ನೀವು ನಿಮ್ಮ ಬಗ್ಗೆ ಡೀಪ್ ಲೆವೆಲ್ ಅಲ್ಲಿ ಏನು ಅಸ್ಯೂಮ್ ಮಾಡ್ಕೊಂಡಿದ್ದೀರೋ ಅದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಐಡೆಂಟಿಟಿ ಇಸ್ ದ ವರ್ಸನ್ ಆಫ್ ಯುವರ್ ಸೆಲ್ಫ್ ಯು ಅಸ್ಯೂಮ್ ಯುವರ್ ಸೆಲ್ಫ್ ಟು ಬಿ. ನೀವು ಪ್ರತಿದಿನ ನಿಮ್ಮ ಬಗ್ಗೆ ಏನ್ ಹೇಳ್ಕೊತಿದ್ದೀರಾ ಅದೇ ನಿಮ್ಮ ಐಡೆಂಟಿಟಿ. ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಲೌಡ್, ಐ ಆಮ್ ವೆಲ್ದಿ, ಐ ಆಮ್ ಕಾನ್ಫಿಡೆಂಟ್. ಇದು ಕೇವಲ ಪಾಸಿಟಿವ್ ಥಿಂಕಿಂಗ್ ಅಲ್ಲ, ಇದು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಆಕ್ಸೆಪ್ಟ್ ಮಾಡ್ಕೊಂಡಿರೋ ಒಂದು ಸೆಲ್ಫ್ ಕಾನ್ಸೆಪ್ಟ್. ಒಂದು ಎಕ್ಸಾಂಪಲ್ ನ ನೋಡೋಣ. ಒಬ್ಬ ವ್ಯಕ್ತಿ ಯಾವಾಗ್ಲೂ ಕೂಡ ನಾನು ಅನ್ಲಕ್ಕಿ, ನನಗೆ ಅಪರ್ಚುನಿಟೀಸ್ಗಳು ಸಿಗ್ತಾ ಇಲ್ಲ, ನಾನು ಮನಿ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ರೆ ಅವನ ಮೈಂಡ್ ಅದನ್ನೇ ನಿಜ ಅಂತ ಆಕ್ಸೆಪ್ಟ್ ಮಾಡುತ್ತೆ. ಅದೇ ತರಹದ ಥಾಟ್ಸ್ ಗಳು ಬರುತ್ತೆ, ಅದೇ ತರದ ಫೀಲಿಂಗ್ಸ್ ಗಳು ಬರುತ್ತೆ, ಅದೇ ತರದ ಡಿಸಿಷನ್ ಕೂಡ ತೆಗೆದುಕೊಳ್ತಾರೆ, ಕೊನೆಗೆ ಅದೇ ತರದ ರಿಸಲ್ಟ್ಸ್ ಗಳು ಬರುತ್ತೆ. ಆದ್ರೆ ಇಲ್ಲಿ ನೋಡಿ, ಇನ್ನೊಬ್ಬ ವ್ಯಕ್ತಿ ನಾನು ವ್ಯಾಲ್ಯೂಬಲ್, ನಾನು ಇಂಟೆಲಿಜೆಂಟ್, ನಾನು ಮನಿ ಮ್ಯಾಗ್ನೆಟ್, ನನ್ನ ಲೈಫ್ ಯಾವಾಗ್ಲೂ ಕೂಡ ಬೆಟರ್ ಆಗ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ರೆ ಅವರ ಥಾಟ್ಸ್ ಗಳು ಬೇರೆ ಇರುತ್ತೆ, ಹೌದಲ್ವಾ? ಫೀಲಿಂಗ್ಸ್ ಕೂಡ ಬೇರೆ ಇರುತ್ತೆ, ಆಕ್ಷನ್ಸ್ ಗಳು ಕೂಡ ಬೇರೆ ಇರುತ್ತೆ, ರಿಸಲ್ಟ್ಸ್ ಕೂಡ ಬೇರೆ ಬೇರೆ ಆಗಿರುತ್ತೆ. ಇಲ್ಲಿ ಒಂದು ಪವರ್ಫುಲ್ ಪಾಯಿಂಟ್ ಇದೆ, ಥಾಟ್ಸ್ ಐಡೆಂಟಿಟಿನ ಕ್ರಿಯೇಟ್ ನ ಮಾಡೋದಿಲ್ಲ, ಐಡೆಂಟಿಟಿ ಥಾಟ್ಸ್ ನ ಕ್ರಿಯೇಟ್ ನ ಮಾಡುತ್ತೆ. ಇದನ್ನ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ನ ಮಾಡ್ಕೊಳ್ಳಿ. ವೈ ಐಡೆಂಟಿಟಿ ಪವರ್ಫುಲ್ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ನೀವು ನಿಮ್ಮನ್ನ ಹೇಗೆ ಅಸ್ಯೂಮ್ ಮಾಡಿದ್ದೀರೋ ಅದೇ ರೀತಿಯ ಥಾಟ್ಸ್ ಗಳು ಬರುತ್ತೆ. ಅಂದ್ರೆ ನೀವು ನಿಮ್ಮನ್ನ ಯಾವ ರೀತಿ ಅಸ್ಯೂಮ್ ಮಾಡ್ಕೊಳ್ತಿದ್ದೀರಾ ಅದೇ ರೀತಿಯ ಥಾಟ್ಸ್ ಗಳು ಬರುತ್ತೆ, ಅದೇ ರೀತಿಯ ಫೀಲಿಂಗ್ಸ್ ಗಳು ಬರುತ್ತೆ, ಅದೇ ರೀತಿಯ ಆಕ್ಷನ್ಸ್ ಗಳು ಕೂಡ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಕಿಂಗ್ ತನ್ನನ್ನ ಕಿಂಗ್ ಅಂತ ಪ್ರೂವ್ ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಯಾಕೆ ಹೇಳಿ? ಅವನಿಗೆ ಈಗಾಗ್ಲೇ ಗೊತ್ತು ನಾನು ಕಿಂಗ್ ಅಂತ, ಅಲ್ವಾ? ಅದೇ ಅವನ ಐಡೆಂಟಿಟಿ. ಈಗ ಅರ್ಥ ಮಾಡ್ಕೊಳ್ಳಿ, ಓಕೆ? ಮ್ಯಾನಿಫೆಸ್ಟೇಷನ್ ಕೂಡ ಇದೇ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ. ಪ್ರೀತಿ ಬೇಕಾ? ಮೊದಲು ಅಸ್ಯೂಮ್ ಮಾಡಿ ಐ ಆಮ್ ಲೌಡ್ ಅಂತ. ಮನಿ ಬೇಕಾ? ಮೊದಲು ಅಸ್ಯೂಮ್ ಮಾಡಿ ಐ ಆಮ್ ವೆಲ್ದಿ ಅಂತ. ಕಾನ್ಫಿಡೆನ್ಸ್ ಬೇಕಾ? ಮೊದಲು ಅಸ್ಯೂಮ್ ಮಾಡಿ ಐ ಆಮ್ ಕಾನ್ಫಿಡೆಂಟ್ ಅಂತ. ಮೊದಲು ಐಡೆಂಟಿಟಿ ಫಸ್ಟ್, ದೆನ್ ರಿಯಾಲಿಟಿ. ಸಬ್ ಕಾನ್ಸಿಯಸ್ ಮೈಂಡ್ ಗೆ ಐಡೆಂಟಿಟಿ ಒಂದು ಕಮಾಂಡ್ ಇದ್ದ ಹಾಗೆ, ಅದು ಅದಕ್ಕೆ ತಕ್ಕ ರಿಯಾಲಿಟಿನ ಕ್ರಿಯೇಟ್ ನ ಮಾಡಕ್ಕೆ ಶುರು ಮಾಡುತ್ತೆ. ಆದ್ರಿಂದ ನೆವಿಲ್ ಗೋಡಾರ್ಡ್ ಕೂಡ ಹೇಳ್ತಾರಲ್ವಾ, ಅಸ್ಯೂಮ್ ದ ಫೀಲಿಂಗ್ ಆಫ್ ದ ವಿಶ್ ಫುಲ್ಫಿಲ್ಡ್ ಸ್ಟೇಟ್ ಅಂತ. ಯಾಕಂದ್ರೆ ಫುಲ್ಫಿಲ್ಡ್ ಐಡೆಂಟಿಟಿ ಇಂದ ಫುಲ್ಫಿಲ್ಡ್ ರಿಯಾಲಿಟಿ ಬರುತ್ತೆ. ಮ್ಯಾನಿಫೆಸ್ಟೇಷನ್ ಅಲ್ಲಿ ಜನ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಏನ್ ಗೊತ್ತಾ? ಅವರು ಸರ್ಕಮ್ಟೆನ್ಸ್ ನ ಚೇಂಜ್ ಮಾಡಲು ಪ್ರಯತ್ನ ಮಾಡ್ತಿರ್ತಾರೆ. ನೀವು ಪದೇ ಪದೇ 3D ನ ಚೆಕ್ ನ ಮಾಡ್ತಿರ್ತೀರಲ್ವಾ, ಅಂದ್ರೆ ಸರ್ಕಮ್ಟೆನ್ಸ್ ಈ ರೀತಿ ಇದೆ, ಚೇಂಜಸ್ ಆಗ್ತಿಲ್ಲ, ಹಾಗೆ ಅಂತ ಯೋಚಿಸ್ತಾ ಇರ್ತೀರಲ್ವಾ. ಮ್ಯಾನಿಫೆಸ್ಟೇಷನ್ ಅಲ್ಲಿ ಜನ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಏನ್ ಗೊತ್ತಾ? ಅವರು ಸರ್ಕಮ್ಟೆನ್ಸ್ ನ ಚೇಂಜ್ ಮಾಡಲು ಪ್ರಯತ್ನ ಮಾಡ್ತಾ ಇರ್ತಾರೆ, ಲೈಕ್ ಜಾಬ್ ಚೇಂಜ್, ರಿಲೇಶನ್ಶಿಪ್ ಚೇಂಜ್, ಇನ್ಕಮ್ ಚೇಂಜ್. ಆದ್ರೆ ಐಡೆಂಟಿಟಿನೇ ಚೇಂಜ್ ಮಾಡೋದಿಲ್ಲ. ಐಡೆಂಟಿಟಿ ಸೇಮ್ ಇದ್ರೆ ರಿಯಾಲಿಟಿ ಸ್ವಲ್ಪ ದಿನ ಚೇಂಜ್ ಆದ್ರೂ ಮತ್ತೆ ಹಳೆಯ ಪ್ಯಾಟರ್ನ್ ಗೆ ಹೋಗುತ್ತೆ. ಅದಕ್ಕೆ ಹೇಳಿದ್ದು ಐಡೆಂಟಿಟಿ ಶಿಫ್ಟ್ ನ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪರ್ಮನೆಂಟ್ ಚೇಂಜ್ ಬೇಕಾ? ಆಗ ಪ್ರತಿದಿನ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ನಾನು ಯಾರು? ಕ್ರಿಯೇಟರಾ? ಲ್ಯಾಕ್ ಪರ್ಸನ್? ಅಬುಡೆನ್ಸ್ ಪರ್ಸನ್? ರಿಜೆಕ್ಟೆಡ್ ಪರ್ಸನ್? ಲೌಡ್ ಪರ್ಸನ್? ಈ ಆನ್ಸರ್ ನಿಮ್ಮ ಫ್ಯೂಚರ್ ನ ಡಿಸೈಡ್ ಮಾಡುತ್ತೆ. ಒಂದು ಲೈನ್ ನ ಯಾವಾಗ್ಲೂ ಕೂಡ ನೆನ್ಪಿಟ್ಕೊಳ್ಳಿ, ಐಡೆಂಟಿಟಿ ರೂಟ್ ಒಂದು ಮರದ ಬೇರು ಇದ್ದ ಹಾಗೆ, ಥಾಟ್ಸ್ ಗಳೆಲ್ಲದೂ ಕೂಡ ಬ್ರಾಂಚಸ್. ಈಗ ರೆಂಬೆ ಕೊಂಬೆಗಳು ಇದೆಯಲ್ಲ, ಆ ರೀತಿಯಾಗಿ ಆಕ್ಷನ್ಸ್ ಆರ್ ಲೈಕ್ ಲೀವ್ಸ್. ಅಂದ್ರೆ ನೀವೇನ್ ಥಾಟ್ಸ್ ಗಳು ನೀವು ರೇಡಿಯೇಟ್ ನ ಮಾಡ್ತಿರ್ತೀರಾ ನೋಡಿ, ಅದಕ್ಕೆ ಹೇಳುದು ಐಡೆಂಟಿಟಿ ಒಂದು ಪವರ್ಫುಲ್ ಆಗಿ ಇದ್ದಾಗ ಆಟೋಮೆಟಿಕಲಿ ಬ್ರಾಂಚಸ್ ಗಳು ಬಿಡುತ್ತೆ, ಹೌದಲ್ವಾ? ಹಾಗೇನೆ ಲೀವ್ಸ್ ಗಳು ಅಂದ್ರೆ ಎಲೆಗಳು ಅಂದ್ರೆ ಕವರ್ ಅಪ್ ಆಗುತ್ತೆ, ಆಟೋಮೆಟಿಕಲಿ ನಡೆಯುವಂಥದ್ದು. ಓಕೆ, ಅಂಡ್ ರಿಸಲ್ಟ್ಸ್ ಕೂಡ ಫ್ರೂಟ್ಫುಲ್ ಆಗಿರುತ್ತೆ. ಇಡೀ ಟ್ರೀ ಚೇಂಜಸ್ ಆಗುತ್ತೆ ಅಲ್ವಾ? ಆದ್ರಿಂದ ಇನ್ಮುಂದೆ ಸರ್ಕಮ್ಟೆನ್ಸ್ ನ ನೋಡಿ ಐಡೆಂಟಿಟಿನ ಡಿಸೈಡ್ ಮಾಡಬೇಡಿ. ಓಕೆ, ನನ್ಗೆ ವರ್ಕ್ ಆಗ್ತಿಲ್ಲ, ನನ್ಗೆ ಹಾಗೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ನಡೆಯೋದಿಲ್ಲ, ಆ ರೀತಿ ಎಲ್ಲ ಥಿಂಕ್ ನ ಮಾಡ್ಕೊಬೇಡಿ. ನಾನು ಅನ್ಲಕ್ಕಿ, ನನ್ ವರ್ತಿ ಇಲ್ಲ, ಈ ರೀತಿ ಎಲ್ಲ ಯೋಚನೆ ಮಾಡಬೇಡಿ. ಐಡೆಂಟಿಟಿನ ಶಿಫ್ಟ್ ನ ಮಾಡ್ಕೊಳ್ಳಿ ಪವರ್ಫುಲ್ ಆಗಿ. ನಾನು ಕಿಂಗ್ ನ ಎಕ್ಸಾಂಪಲ್ ನ ಕೊಟ್ನಲ್ಲ, ಕಿಂಗ್ ಯಾವ್ದಾದ್ರು ಹೇಳ್ಕೊಂತಾರ? ಬಿಕಾಸ್ ಈ ನೋಸ್ ದಟ್ ಈಸ್ ದ ಕಿಂಗ್. ಈಗ ತಿಳಿತಿದೆಯಲ್ಲ ನಿಮ್ಗೆ? ಐಡೆಂಟಿಟಿ ರೂಟ್, ಥಾಟ್ಸ್ ಆರ್ ಬ್ರಾಂಚಸ್, ಆಕ್ಷನ್ಸ್ ಆರ್ ಲೀವ್ಸ್, ರಿಸಲ್ಟ್ಸ್ ಆರ್ ಫ್ರೂಟ್ಸ್. ಓಕೆ, ಅಂದ್ರೆ ರೂಟ್ ಚೇಂಜ್ ಆದ್ರೆ ಇಡೀ ಟ್ರೀ ಚೇಂಜಸ್ ಆಗುತ್ತೆ. ಆದ್ರಿಂದ ಇನ್ ಮುಂದೆ ಸರ್ಕಮ್ಟೆನ್ಸ್ ನ ನೋಡಿ ಐಡೆಂಟಿಟಿನ ಡಿಸೈಡ್ ಮಾಡಬೇಡಿ. ಸರ್ಕಮ್ಟೆನ್ಸ್ ಇನ್ನ ಚೇಂಜಸ್ ಆಗಿಲ್ಲ, 3D ಚೆಕ್ ನ ಮಾಡ್ತಾ ಇರಬೇಡಿ. ಮೊದಲು ಐಡೆಂಟಿಟಿನ ಡಿಸೈಡ್ ಮಾಡಿ, ಐ ಆಮ್ ವರ್ತಿ, ಐ ಆಮ್ ಲೌಡ್ ಪರ್ಸನ್, ಓಕೆ, ಐ ಆಮ್ ಸಕ್ಸಸ್ಫುಲ್. ನಂತರ ರಿಯಾಲಿಟಿ ಅದಕ್ಕೆ ಮ್ಯಾಚ್ ಆಗೋದನ್ನ ನೀವೇ ನೋಡ್ತೀರಾ. ಯಾಕಂದ್ರೆ ಯು ಡೋಂಟ್ ಬಿಕಮ್ ವಾಟ್ ಯು ವಾಂಟ್, ಯು ಬಿಕಮ್ ವಾಟ್ ಯು ಅಸ್ಯೂಮ್ ಯುವರ್ ಸೆಲ್ಫ್ ಟು ಬಿ. ಓಕೆ, ಇದು ನಿಮ್ಗೆ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ, ಶೇರ್ ನ ಮಾಡಿ. ಹಾಗೆ ನೀವು ನನ್ನ ಒಂದು ವಾಟ್ಸ್ಆಪ್ ಕಮ್ಯುನಿಟಿಗೂ ಕೂಡ ಜಾಯ್ನ್ ಆಗ್ಬೋದು. ಹಾಗೆ ಯು ಕ್ಯಾನ್ ಆಲ್ಸೋ ಟೇಕ್ ಒನ್ ಆನ್ ಕೋಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗವರ್ಮೆಂಟ್ ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.